prime success for better future. ಹೆಲೋ ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸ್ವಾತಿ. ಪ್ರೈಮ್ ಬ್ಯಾಂಕಿಂಗ್ ಕ್ಲಾಸ್ಗೆ ನಿಮ್ಗೆಲ್ರಿಗೂ ಸ್ವಾಗತ ಹೇಳ್ತಾ ಇವತ್ತಿನ ಕ್ಲಾಸಲ್ಲಿ ಏನು ಡಿಸ್ಕಸ್ ಮಾಡೋಣ ಅಂದರೆ ಟಾಪ್ 50 ಬ್ಯಾಂಕಿಂಗ್ ಎಬ್ರಿವೇಷನ್ಸ್ ವಿತ್ ದ ಎಕ್ಸ್ಪ್ಲನೇಷನ್. ನೀವು ನಿಮ್ಮ ಬ್ಯಾಂಕಿಂಗ್ ಎಕ್ಸಾಮಿನೇಷನ್ಸ್ ಪ್ರಿಪ್ರೇಷನ್ಸ್ಗಳನ್ನು ಮಾಡುವಾಗ ಇಂತಹ ಎಬ್ರಿವೇಷನ್ಸ್ಗಳನ್ನು ಕೂಡ ನೀವು ನಿಮ್ಮ MCQ ಸೀರೀಸಲ್ಲಿ ಕಾಣಲಿಕ್ಕೆ ನಿಮಗೆ ಸಿಗ್ತದೆ. ಸೊ ಅದಕ್ಕೋಸ್ಕರನೇ ನಾವು ಇವತ್ತು ಟಾಪ್ 50 ಬ್ಯಾಂಕಿಂಗ್ ಎಬ್ರಿವೇಷನ್ಸ್ಗಳು ಯಾವುದು ಹಾಗೂ ಅದರಲ್ಲಿ ನಾವು ಏನನ್ನೆಲ್ಲ ಟಾರ್ಗೆಟ್ ಮಾಡಿ ಹೇಗೆ ಅದನ್ನು ನೆನಪಿಟ್ಕೊಂಡು ಸುಲಭವಾಗಿ ನಮ್ಮ ಎಕ್ಸಾಮಿನೇಷನ್ಸನ್ನು ಕ್ರ್ಯಾಕ್ ಮಾಡ್ಕೊಳ್ಬೋದು ಅಂತ ನಿಮ್ಮೊಂದಿಗೆ ಇವತ್ತು ಶೇರ್ ಮಾಡ್ತಾ ಇದ್ದೇನೆ. ಸೊ ವಿದೌಟ್ ವೇಸ್ಟಿಂಗ್ ಎನಿ ಟೈಮ್ ಲೆಟ್ ಅಸ್ ಕ್ವಿಕ್ಲಿ ಬಿಗಿನ್ ಟುಡೇಸ್ ಸೆಷನ್ ವಿತ್ ದ ಫಸ್ಟ್ abbreviation of today's class, that is CRR. ಈಗ CRR ಅಂದರೆ ಏನು? CRR ಮತ್ತು SLR ಎರಡೂ ಕೂಡ ನಮ್ಮ RBI ಅವರು ಲಾಂಚ್ ಮಾಡಿರುವಂತಹ ರಿಸರ್ವ್ ರೇಷಿಯೋಗಳು. ಇದು ಯಾತಕ್ಕೆ ಕಾರಣ ಲಾಂಚ್ ಆಗಿದೆ ಅಂತ ಹೇಳಿದರೆ, ಪ್ರತಿಯೊಂದು ಕಮರ್ಷಿಯಲ್ ಬ್ಯಾಂಕ್ ಅವರು ಅವರ ಟರ್ಮ್ ಡೆಪಾಸಿಟ್ಸ್ ಅಥವಾ ಡಿಮಾಂಡ್ ಡೆಪಾಸಿಟ್ಸಿನ ಒಂದಷ್ಟು ಪರ್ಸೆಂಟೇಜನ್ನು RBI ಹತ್ರ ಮೇಂಟೈನ್ ಮಾಡಬೇಕಾಗ್ತದೆ, ಈದರ್ ಇನ್ ದ ಫಾರ್ಮ್ ಆಫ್ ಕ್ಯಾಶ್ ಆರ್ ಈದರ್ ಇನ್ ದ ಫಾರ್ಮ್ ಆಫ್ ಎನಿ ಅದರ್ ಲಿಕ್ವಿಡ್ ಅಸೆಟ್ಸ್. ಸೊ ಇಫ್ ದೇ ಆರ್ ಮೇಂಟೈನಿಂಗ್ ದ್ಯಾಟ್ ಡೆಪಾಸಿಟ್ಸ್ ವಿತ್ ದ RBI ಇನ್ ದ ಫಾರ್ಮ್ ಆಫ್ ಕ್ಯಾಶ್, ಅದಕ್ಕೆ ನಾವು CRR ಅಂತ ಹೇಳ್ತೇವೆ, ದಟ್ ಈಸ್ ಕ್ಯಾಶ್ ರಿಸರ್ವ್ ರೇಷಿಯೋ. ಓಕೆ, ಈ ರೇಟ್ಸ್ಗಳನ್ನು ಕೂಡ ನೀವು ನೆನಪಿಟ್ಕೊಂಡು ಹೋಗಬೇಕು. ದಟ್ ಈಸ್ ಕರೆಂಟ್ಲಿ 4.5%. ಆಗ ನೀವು ಅಂದರೆ ಎಕ್ಸಾಮಿನೇಷನ್ಸ್ಗೆ ಪ್ರಿಪೇರ್ ಮಾಡುವಾಗ ಆ ಟೈಮ್ ಪೀರಿಯಡಲ್ಲಿ ಎಷ್ಟು ರೇಟ್ ಇರುತ್ತೆ ಅಂತ ನೀವು ಕ್ಲಾರಿಫೈ ಮಾಡಿಕೊಂಡೇ ಎಕ್ಸಾಮಿಗೆ ಅಪಿಯರ್ ಆಗಿ, ಬಿಕಾಸ್ ದಿಸ್ ರೇಟ್ ಮೇ ವೇರಿ ಫ್ರಮ್ ಇಯರ್ ಟು ಇಯರ್. ಓಕೆ, ಸೊ ಕರೆಂಟ್ ಇಯರಲ್ಲಿ ಈ CRR ಎಷ್ಟು ಉಂಟು ಅಂತ ಹೇಳಿದರೆ ದಟ್ ಈಸ್ 4.5%. ನೆಕ್ಸ್ಟ್ ಅಬ್ರಿವೇಷನ್ ಈಸ್ SLR ಅಂದರೆ ಸ್ಟ್ಯಾಚ್ಯುಟರಿ ಲಿಕ್ವಿಡಿಟಿ ರೇಷಿಯೋ. ಸ್ಟ್ಯಾಚ್ಯುಟರಿ ಲಿಕ್ವಿಡಿಟಿ ರೇಷಿಯೋ ಅಗೈನ್ ದ ಸೇಮ್ ಥಿಂಗ್. ಕಮರ್ಷಿಯಲ್ ಬ್ಯಾಂಕ್ಸ್ ಅವರು RBI ಹತ್ರ ಅವರ ಡಿಮಾಂಡ್ ಡೆಪಾಸಿಟ್ಸಿನ ಒಂದಿಷ್ಟು ಪರ್ಸೆಂಟೇಜ್, ಎಷ್ಟು ಪರ್ಸೆಂಟೇಜ್ ಅಂತ ಹೇಳಿದರೆ ಇಟ್ ಈಸ್ 18%. ಇಫ್ ದೇ ಆರ್ ಮೇಂಟೈನಿಂಗ್ 18% ಆಫ್ ದೇರ್ ಡಿಮಾಂಡ್ ಡೆಪಾಸಿಟ್ಸ್ ವಿತ್ ದ RBI ಇನ್ ದ ಫಾರ್ಮ್ ಆಫ್ ನೋಡಿ ಸ್ಟ್ಯಾಚ್ಯುಟರಿ ಲಿಕ್ವಿಡಿಟಿ ರೇಷಿಯೋ. ಸೊ ಲಿಕ್ವಿಡ್ ಫಾರ್ಮಲ್ಲಿ ಅವರು ಮೇಂಟೈನ್ ಮಾಡಬೇಕು, ಲಿಕ್ವಿಡ್ ಅಸೆಟ್ಸಲ್ಲಿ ಅವರು ಮೇಂಟೈನ್ ಮಾಡಬೇಕು. ಆ ಲಿಕ್ವಿಡ್ ಅಸೆಟ್ಸ್ ಯಾವುದೆಲ್ಲ ಅಂತ ಹೇಳಿದರೆ ಗೋಲ್ಡ್ ಆಗಿರ್ಬೋದು, ಸೆಕ್ಯೂರಿಟೀಸ್ ಕೂಡ ಆಗಿರ್ಬೋದು. ಸೊ CRR ಮತ್ತು SLR ಅನ್ನುವ ಅಬ್ರಿವೇಷನ್ಸ್, ಅದರ ಮೀನಿಂಗ್ ಹಾಗೂ ಅದರ ಕರೆಂಟ್ ರೇಟನ್ನು ನಾವು ತಿಳ್ಕೊಂಡ್ವಿ. ಸೊ ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ನೋಡಿ MICR, ಮ್ಯಾಗ್ನೆಟಿಕ್ ಇಂಕ್ ಕ್ಯಾರೆಕ್ಟರ್ ರೆಕಗ್ನಿಷನ್. MICR ಸ್ಟ್ಯಾಂಡ್ಸ್ ಫಾರ್ ಮ್ಯಾಗ್ನೆಟಿಕ್ ಇಂಕ್ ಕ್ಯಾರೆಕ್ಟರ್ ರೆಕಗ್ನಿಷನ್ಸ್. ಇದನ್ನು ನಾವು ಎಲ್ಲಿ ನೋಡಿದ್ದೇವೆ? ಇದನ್ನು ನಾವು ಚೆಕ್ಸಲ್ಲಿ ನೋಡ್ತೇವೆ. ಚೆಕ್ಸಿನ ಬಾಟಮಲ್ಲಿ ಈ MICR ಕೋಡ್ ಬರೆದಿರ್ತಾರೆ ಆ್ಯಂಡ್ ಇಟ್ ಈಸ್ ಅ 9 ಡಿಜಿಟ್ ನ್ಯೂಮರಿಕ್ ಕೋಡ್. ಆಲ್ಫಾ ನ್ಯೂಮರಿಕ್ ಅಲ್ಲ, ಇಟ್ ಇಸ್ ಜಸ್ಟ್ ಅ ನ್ಯೂಮರಿಕ್ ಕೋಡ್, ಬರೀ ನಂಬರ್ಸ್ ಇರುವಂತಹ ಕೋಡ್. ಹಾಗೂ ಎಷ್ಟು ಡಿಜಿಟ್ಸ್ ಇರ್ತದೆ ಇದರಲ್ಲಿ? 9 ಡಿಜಿಟ್ಸ್ ಇರ್ತವೆ. ಏನು ಡಿಫೈನ್ ಮಾಡ್ತದೆ? ಫಸ್ಟ್ 3 ಡಿಫೈನ್ಸ್ ದ ಸಿಟಿ, ನೆಕ್ಸ್ಟ್ 3 ಡಿಫೈನ್ಸ್ ದ ಬ್ಯಾಂಕ್ ಆ್ಯಂಡ್ ಲಾಸ್ಟ್ 3 ಡಿಫೈನ್ಸ್ ದ ಬ್ರಾಂಚ್ ಕೋಡ್. ಓಕೆ, ಸೊ ಪ್ಲೀಸ್ ಕೀಪ್ ಇನ್ ಮೈಂಡ್ MICR means magnetic ink character recognition code. It consists of 9 numeric digits. ಫಸ್ಟ್ 3 ಸಿಟಿ ಆದರೆ ಸೆಕೆಂಡ್ 3 ಬ್ಯಾಂಕ್ ಅನ್ನು ಸ್ಪೆಸಿಫೈ ಮಾಡ್ತದೆ ಆ್ಯಂಡ್ ಲಾಸ್ಟ್ 3 ವಿಲ್ ಸ್ಪೆಸಿಫೈ ದ ಬ್ರಾಂಚ್ ನೇಮ್. ಓಕೆ, ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಅಬ್ರಿವೇಷನ್ IFSC ಕೋಡ್. IFSC ಸ್ಟ್ಯಾಂಡ್ಸ್ ಫಾರ್ ಇಂಡಿಯನ್ ಫೈನಾನ್ಷಿಯಲ್ ಸಿಸ್ಟಮ್ ಕೋಡ್. ಇಂಡಿಯನ್ ಫೈನಾನ್ಷಿಯಲ್ ಸಿಸ್ಟಮ್ ಕೋಡ್. ಈ ಇಂಡಿಯನ್ ಫೈನಾನ್ಷಿಯಲ್ ಸಿಸ್ಟಮ್ ಕೋಡ್ ಯಾಕೆ ಬಂತು? ಯಾಕೆ ಅಂತ ಕೇಳಿದರೆ, ಇನ್ ಆರ್ಡರ್ ಟು ಮೇಕ್ ದ ಟ್ರಾನ್ಸ್ಫರ್ಸ್, ಆನ್ಲೈನ್ ಮೂಲಕ ನಾವು ಏನೆಲ್ಲ ಟ್ರಾನ್ಸ್ಫರ್ಸ್ ಮಾಡ್ತೇವೆ, ಅದು ನೆಫ್ಟ್ ಆಗಿರ್ಬೋದು, RTGS ಆಗಿರ್ಬೋದು, ಇದನ್ನೆಲ್ಲ ನಾವು ಸುಲಭವಾಗಿ ಮಾಡ್ಕೊಳ್ಬೇಕು ಅಂತ ಹೇಳಿದರೆ ನಮಗೆ ಪ್ರತಿ ಬ್ಯಾಂಕಿನ IFSC ಕೋಡ್ ತಿಳಿದಿರಬೇಕು. ಈ IFSC ಕೋಡ್ ನೋಡಿ 11 ಡಿಜಿಟ್ಸ್ ಇದಾಗಿರುತ್ತೆ. 11 ಡಿಜಿಟ್ಸ್ ಆಲ್ಫಾ ನ್ಯೂಮರಿಕ್. ಡಿಫ್ರೆನ್ಸ್ ನೋಡ್ಕೊಳ್ಳಿ, MICR was just a numeric code, whereas this IFSC is an alpha numeric code. Alphabets ಕೂಡ ಇರುತ್ತೆ ಮತ್ತೆ ನಂಬರ್ಸ್ ಕೂಡ ಇರುತ್ತೆ. ಸೊ ಇಟ್ ಇಸ್ ನೋನ್ ಆಸ್ ಆಲ್ಫಾ ನ್ಯೂಮರಿಕ್ ಕೋಡ್. ಇದರಲ್ಲಿ ನೋಡಿ ಫಸ್ಟ್ 4 ಲೆಟರ್ಸ್ ಆಗಿರುತ್ತೆ, ಅದು ಬ್ಯಾಂಕನ್ನು ಸ್ಪೆಸಿಫೈ ಮಾಡುತ್ತೆ. ನೆಕ್ಸ್ಟ್ ಡಿಜಿಟ್ ಏನಿರುತ್ತೆ ಅದು ಒಂದು ಬಫರ್ ಡಿಜಿಟ್ ಆಗಿರುತ್ತೆ, ಅದು ಏನೇ ಡಿಜಿಟ್ ಕೊಟ್ಟಿರ್ಬೋದು. ಆ್ಯಂಡ್ ದ ಲಾಸ್ಟ್ 6 ಡಿಜಿಟ್ಸ್ ವಿಲ್ ಸ್ಪೆಸಿಫೈ ದ ಬ್ರಾಂಚ್ ಕೋಡ್. ಓಕೆ, ಸೊ ಫಸ್ಟ್ 4 ಡಿಜಿಟ್ಸ್ ಆಗಿರಲ್ಲ, ಫಸ್ಟ್ 4 ಲೆಟರ್ಸ್ ಆಗಿರುತ್ತೆ, ಅದು ಬ್ಯಾಂಕನ್ನು ಸ್ಪೆಸಿಫೈ ಮಾಡುತ್ತೆ. ನೆಕ್ಸ್ಟ್ ಡಿಜಿಟ್ ಆಗಿರುತ್ತೆ ಆ್ಯಂಡ್ ದ್ಯಾಟ್ ವಿಲ್ ಬಿ ಅ ಬಫರ್ ನಂಬರ್, ಇಟ್ ಮೇ ಬಿ ಎನಿಥಿಂಗ್. ಆ್ಯಂಡ್ ಲಾಸ್ಟ್ 6 ವಿಲ್ ಸ್ಪೆಸಿಫೈ ದ ಬ್ರಾಂಚ್ ಆಫ್ ದ್ಯಾಟ್ ಪರ್ಟಿಕ್ಯುಲರ್ ಬ್ಯಾಂಕ್. Moving on
to the next abbreviation, SWIFT. SWIFT stands for Society for Worldwide Interbank Financial Telecommunication. Society for Worldwide Interbank Financial Telecommunication. Even this is a form of online transfers. ಆದರೆ ಇದು ಆನ್ಲೈನ್ ಟ್ರಾನ್ಸ್ಫರ್ಸ್ ನಾವು ಫಾರಿನ್ ಕಂಟ್ರೀಸ್ಗೆ ಫಾರಿನ್ ಟ್ರಾನ್ಸ್ಫರ್ಸ್ ಮಾಡಬೇಕು ಅಂತ ಕೇಳಿದರೆ ಆಗ ನಾವು ಯೂಸ್ ಮಾಡುವಂತಹ ಪೇಮೆಂಟ್ ಮೋಡ್ ಅಥವಾ ಟ್ರಾನ್ಸ್ಫರ್ ಮೋಡ್ ಏನು ಅಂತ ಹೇಳಿದರೆ ದ್ಯಾಟ್ ಇಸ್ ಸ್ವಿಫ್ಟ್. ಈಗ ಸ್ವಿಫ್ಟಲ್ಲಿ ಎಷ್ಟು ಡಿಜಿಟ್ಸ್ ಇರುತ್ತೆ ಅಂತ ನೋಡ್ಕೊಳ್ಳೋಣ. It consists of either 8 or 11. It may vary. It consists of either 8 or 11 digits. First 4 characters represents the institute code. ಈಗ ನೋಡಿ UNCR for Unicredit Bank. Okay. ನೆಕ್ಸ್ಟ್ 2 ಕ್ಯಾರೆಕ್ಟರ್ಸ್ ಆರ್ ದ ಕಂಟ್ರಿ ಕೋಡ್. ನಾವು ಯಾವ ಕಂಟ್ರಿಗೆ ಅಮೌಂಟನ್ನು ಟ್ರಾನ್ಸ್ಫರ್ ಮಾಡ್ತಾ ಇದ್ದೇವೆ ಆ ಕಂಟ್ರಿದು ಒಂದು ಸ್ಪೆಸಿಫಿಕ್ ಕೋಡ್ ಇರುತ್ತೆ, ಅದು ನೆಕ್ಸ್ಟ್ 2 ಕ್ಯಾರೆಕ್ಟರ್ಸಲ್ಲಿ ರಿಸೆಂಬಲ್ ಆಗುತ್ತೆ. ನೆಕ್ಸ್ಟ್ 2 ಕ್ಯಾರೆಕ್ಟರ್ಸ್ ಆರ್ ದ ಲೊಕೇಶನ್ ಆರ್ ದ ಸಿಟಿ. ಸ್ಪೆಸಿಫಿಕ್ ಆಗಿ ಆ ಕಂಟ್ರಿಯಲ್ಲಿ ಯಾವ ಸಿಟಿ ಅಥವಾ ಯಾವ ಲೊಕೇಶನ್ಗೆ ನಾವು ಟ್ರಾನ್ಸ್ಫರ್ ಮಾಡ್ತಾ ಇದ್ದೇವೆ ಅದನ್ನು ಅದು ರೆಪ್ರೆಸೆಂಟ್ ಮಾಡುತ್ತೆ. ಆ್ಯಂಡ್ ದ ಲಾಸ್ಟ್ 3 ಡಿಜಿಟ್ಸ್ ಆರ್ ಆಪ್ಷನಲ್ ಬಟ್ ಆರ್ಗನೈಸೇಷನ್ಸ್ ಯೂಸ್ ದೆಮ್ ಟು ಅಸೈನ್ ಕೋಡ್ಸ್ ಟು ಇಂಡಿವಿಜುವಲ್ ಬ್ರಾಂಚಸ್. ಕೆಲವೊಂದು ಬ್ರಾಂಚಸ್ಗಳು ಅಂದರೆ ಕೆಲವೊಂದು ಬ್ಯಾಂಕ್ಗಳು ಬ್ರಾಂಚ್ಗಳಿಗೆ ಕೋಡ್ಸನ್ನು ಅಸೈನ್ ಮಾಡಿರುತ್ತೆ. ಆ ಅಸೈನ್ ಮಾಡಿದ ಕೋಡ್ಸ್ಗಳು ಲಾಸ್ಟ್ 3 ಡಿಜಿಟ್ಸಲ್ಲಿ ರೆಸೆಂಬಲ್ ಆಗ್ಬೋದು. ದಟ್ ಇಸ್ ವೈ ಇಟ್ ವಿಲ್ ಕಮ್ ಟು ಅ 11 ಡಿಜಿಟ್. ಬಟ್ ಇಫ್ ಇಟ್ ಆಲ್ ದೇ ವಿಲ್ ನಾಟ್ ಗಿವ್ ದ numbers to their particular branches, at that time only these many digits will be surviving in the SWIFT code. So it may either consist of 8 digit ಅಥವಾ ಅದು 11 digit ಕೋಡ್ ಕೂಡ ಆಗಿರ್ಬೋದು. ಇದಿಷ್ಟು ನಿಮಗೆ ಡೀಟೇಲ್ ಆಗಿ ಅರ್ಥ ಆಗ್ತಿದೆ ಅಂತ ಅನ್ಸ್ಕೊಂಡಿದ್ದೇನೆ. ಸೊ ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಸ್ಲೈಡ್. ನೆಕ್ಸ್ಟ್ ಸ್ಲೈಡಲ್ಲಿ ನೋಡಿ ಮುದ್ರಾ ಸ್ಕೀಮ್. ಮುದ್ರಾ ಸ್ಕೀಮ್ ಬಗ್ಗೆ ನಾನು ಹಲವಾರು ಸಲ ನಿಮ್ಮ ಜೊತೆ ಡಿಸ್ಕಷನ್ ಮಾಡಿದ್ದೇನೆ. ಮುದ್ರಾ ಸ್ಕೀಮ್ ಈಸ್ ಅ ಪರ್ಸನಲ್ ಲೋನ್ ಸ್ಕೀಮ್. ಯಾರಿಗೆಲ್ಲ ಪರ್ಸನಲ್ ಲೋನ್ನ ಅಗತ್ಯ ಇದೆಯೋ ಅವರು ಈ ಮುದ್ರಾ ಸ್ಕೀಮ್ ಅಂಡರಲ್ಲಿ ಲೋನನ್ನು ಪಡ್ಕೊಳ್ಬೋದು. ಹಾಗಾದರೆ ಈ ಮುದ್ರಾ ಏನನ್ನು ಸ್ಪೆಸಿಫೈ ಮಾಡ್ತದೆ? ಮೈಕ್ರೋ ಯೂನಿಟ್ಸ್ ಡೆವಲಪ್ಮೆಂಟ್ ಆ್ಯಂಡ್ ರಿಫೈನಾನ್ಸ್ ಏಜೆನ್ಸಿ. ಮೈಕ್ರೋ ಯೂನಿಟ್ಸ್ ಡೆವಲಪ್ಮೆಂಟ್ ಆ್ಯಂಡ್ ರಿಫೈನಾನ್ಸ್ ಏಜೆನ್ಸಿಯನ್ನು ಈ ಮುದ್ರಾ ಸ್ಪೆಸಿಫೈ ಮಾಡುತ್ತೆ. ಮುದ್ರಾದಲ್ಲಿ ಎಸ್ಪೆಷಲಿ 3 ಟೈಪ್ ಆಫ್ ಲೋನ್ ಸ್ಕೀಮ್ಸ್ಗಳಿವೆ. ಒಂದು ಶಿಶು, ಒಂದು ಕಿಶೋರ್ ಆ್ಯಂಡ್ ಲಾಸ್ಟ್ ಒನ್ ಈಸ್ ಯೋರ್ ತರುಣ್. Under Shishu, if you want to avail the loan of less than 50,000, ನಿಮಗೆ ಪರ್ಸನಲ್ ಲೋನಿನ ಅಗತ್ಯ ಇದೆ ಆದರೆ ಅದು 50,000ಕ್ಕಿಂತ ಕಮ್ಮಿಯ ಪರ್ಸನಲ್ ಲೋನಿನ ಅಗತ್ಯ ಉಂಟು ನಿಮ್ಗಂತ ಆದರೆ ನೀವು ಆಗ ಶಿಶು ಟೈಪ್ ಆಫ್ ಮುದ್ರಾ ಸ್ಕೀಮಿಗೆ ಹೋಗ್ಬೋದು. ಈಗ ನಿಮ್ಮ ಲೋನ್ ರಿಕ್ವೈರ್ಮೆಂಟ್ ಪರ್ಸನಲ್ ಲೋನ್ ರಿಕ್ವೈರ್ಮೆಂಟ್ 50,000ಕ್ಕಿಂತ ಜಾಸ್ತಿ ಇದೆ ಆದರೆ 5 ಲಕ್ಷಕ್ಕಿಂತ ಕಡಿಮೆ ಇದೆ. ಫಾರ್ ಎಕ್ಸಾಂಪಲ್ 3 lakhs. ನಿಮಗೆ ಪರ್ಸನಲ್ ಲೋನ್ 3 lakhsನ ಅಗತ್ಯ ಉಂಟು ಅಂತಾದರೆ ನೀವು ಕಿಶೋರ್ ಸ್ಕೀಮಿಗೆ ಹೋಗ್ಬೋದು. ಅದೇ ನಿಮಗೆ 5 ಲಕ್ಷದಿಂದ 10 ಲಕ್ಷದ ತನಕ ಲೋನ್ ಇದು ರಿಕ್ವೈರ್ಮೆಂಟ್ ಇದ್ದಾಗ ನೀವು ಮುದ್ರಾ ಸ್ಕೀಮ್ ಅಂಡರಲ್ಲಿ ಬರುವಂತಹ ತರುಣ್ ಸ್ಕೀಮಿಗೆ ಹೋಗ್ಬೋದು. ಓಕೆ, 10 ಲಕ್ಷಕ್ಕಿಂತ ಜಾಸ್ತಿ ಇಲ್ಲಿ ಮುದ್ರಾ ಸ್ಕೀಮಲ್ಲಿ ಲೋನನ್ನು ಪ್ರೊವೈಡ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ದ ಮ್ಯಾಕ್ಸಿಮಮ್ ಇನ್ ಕೇಸ್ ದ ಕ್ವೆಶನ್ ಆಸ್ಕ್ ಮ್ಯಾಕ್ಸಿಮಮ್ ಲಿಮಿಟ್ ಎಷ್ಟು ಅಂತ ಕೇಳಿದರೆ 50,000 ಆ್ಯಂಡ್ ಮಿನಿಮಮ್ ಈಸ್ 0. ಓಕೆ, ಸೊ 1 rupees 2 rupees ಹಾಗೆಲ್ಲ ಲೋನ್ ಕೊಡ್ಲಿಕ್ಕೆ ಆಗೋದಿಲ್ಲ. ಸೊ 50,000ಕ್ಕಿಂತ ಕಡಿಮೆ ಇರುವಂತಹ ಅಮೌಂಟ್ ವಿಲ್ ಬಿ ಕ್ಲಾಸಿಫೈಡ್ ಆಸ್ ಯುವರ್ ಮಿನಿಮಮ್ ಆ್ಯಂಡ್ ಮ್ಯಾಕ್ಸಿಮಮ್ ವಿಲ್ ಬಿ 10 lakh. ಓಕೆ, ಮ್ಯಾಕ್ಸಿಮಮ್ ವಿಲ್ ಬಿ 10 lakh. Moving on to the next abbreviation, SIDB, Small Industries Development Bank of India. Small Industries Development Bank of India. ಈ ಟಾಪಿಕನ್ನು ನಾವು ನಮ್ಮ ಓವರ್ವ್ಯೂ ಆಫ್ ಫಿನಾನ್ಷಿಯಲ್ ಸಿಸ್ಟಮ್ ಅಂಡರಲ್ಲಿ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಎಸ್ಪೆಷಲಿ ದ ಡೆವಲಪ್ಮೆಂಟಲ್ ಬ್ಯಾಂಕ್ಸ್ ಅಭಿವೃದ್ಧಿಯ ಸಂಸ್ಥೆಗಳು ಅಂತ ಡಿಸ್ಕಸ್ ಮಾಡುವಾಗ ಅದರ ಅಂಡರಲ್ಲಿ ನೋಡಿದ್ದೇವೆ. ಇಂಡಸ್ಟ್ರಿಯಲ್ ಡೆವಲಪ್ಮೆಂಟಲ್ ಬ್ಯಾಂಕ್ ಆಫ್ ಇಂಡಿಯಾ ಏನಿತ್ತು ಅದರ ಅಂಡರಲ್ಲಿ ಇದು ಹೋಲ್ಲಿ ಓನ್ಡ್ ಸಬ್ಸಿಡಿ ಆಗಿದೆ. ಸ್ಮಾಲ್ ಇಂಡಸ್ಟ್ರೀಸ್ ಡೆವಲಪ್ಮೆಂಟಲ್ ಬ್ಯಾಂಕ್ ಆಫ್ ಇಂಡಿಯಾ 1990ಯಲ್ಲಿ ಲಾಂಚ್ ಆಯಿತು. ಇದು ಸಬ್ಸಿಡಿರಿ ಆಗಿದೆ. ಯಾರದ್ದು? IDBIಯ ಒಂದು ಹೋಲ್ಲಿ ಓನ್ಡ್ ಸಬ್ಸಿಡಿರಿ ಆಗಿದೆ. ನೆಕ್ಸ್ಟ್ ಟಾಪಿಕ್ ಈಸ್ NPA. NPA ಅಂತ ನಾವು ಪ್ರತಿಯೊಂದು ಬ್ಯಾಂಕಲ್ಲಿ ಕೂಡ ಕೇಳ್ತೇವೆ. ಏನು ಅಂತ ಹೇಳಿದರೆ ದ್ಯಾಟ್ ಈಸ್ ನಾನ್ ಪರ್ಫಾರ್ಮಿಂಗ್ ಎಸೆಟ್. ನಾನ್ ಪರ್ಫಾರ್ಮಿಂಗ್ ಎಸೆಟ್ಸ್ ಅಂದರೆ ಏನು? ಈಗ ಕೆಲವೊಂದು ವ್ಯಕ್ತಿಗಳು ಏನು ಮಾಡ್ತಾರೆ ಅಂತ ಹೇಳಿದರೆ ಬ್ಯಾಂಕ್ಸ್ಗಳ ಹತ್ರ ಹೋಗಿ ಸಾಲವನ್ನು ಪಡ್ಕೊಳ್ತಾರೆ. ಆದರೆ ಆ ಸಾಲದ ಮೇಲೆ ಯಾವುದೇ ಇಂಟ್ರೆಸ್ಟ್, ಪ್ರಿನ್ಸಿಪಲ್ ಅಥವಾ ಇನ್ಸ್ಟಾಲ್ಮೆಂಟ್ ಯಾವುದೇ ಒಂದನ್ನು ಕೂಡ ಅವರು 90 days ತನಕ ರೀಪೇ ಮಾಡೋದಿಲ್ಲ ಅಂದ ತಕ್ಷಣ ಆ ಲೋನ್ಗಳು ಬ್ಯಾಂಕಿಗೆ ಏನಾಗ್ತದೆ ಅಂತ ಹೇಳಿದರೆ ದೇ ವಿಲ್ ಬಿ ಇಮಿಡಿಯೇಟ್ಲಿ ಟರ್ಮ್ಡ್ ಆಸ್ ನಾನ್ ಪರ್ಫಾರ್ಮಿಂಗ್ assets. Okay, these are termed as non-performing assets. Moving on to the next, ನೋಡಿ
ನೆಫ್ಟ್ ಆ್ಯಂಡ್ ಆರ್ ಟಿ ಜಿ ಎಸ್. ಈಗಷ್ಟೇ ನಾವು ಸ್ವಿಫ್ಟ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ವಿ. ಇಮಿಡಿಯೇಟ್ಲಿ ಕೇಮ್ ದ ಟಾಪಿಕ್ ಆಫ್ ನೆಫ್ಟ್ ಆ್ಯಂಡ್ ಆರ್ ಟಿ ಜಿ ಎಸ್. ನೆಫ್ಟ್ ಆ್ಯಂಡ್ ಆರ್ ಟಿ ಜಿ ಎಸ್ ಬೋತ್ ಆರ್ ದ ಮೀನ್ಸ್ ಬೈ ವಿಚ್ ವಿ ಕ್ಯಾನ್ ಮೇಕ್ ಟ್ರಾನ್ಸ್ಫರ್. ಅಮೌಂಟನ್ನು ನಾವು ಟ್ರಾನ್ಸ್ಫರ್ ಮಾಡಲಿಕ್ಕೆ ಯೂಸ್ ಮಾಡುವಂತಹ ಮೆಥಡ್ ನೆಫ್ಟ್ ಆ್ಯಂಡ್ ಆರ್ ಟಿ ಜಿ ಎಸ್. ನೆಫ್ಟ್ ಸ್ಟ್ಯಾಂಡ್ಸ್ ಫಾರ್ ನ್ಯಾಷನಲ್ ಇಲೆಕ್ಟ್ರಾನಿಕ್ ಫಂಡ್ ಟ್ರಾನ್ಸ್ಫರ್, ವೆರಾಸ್ ಆರ್ ಟಿ ಜಿ ಎಸ್ ಸ್ಟ್ಯಾಂಡ್ಸ್ ಫಾರ್ ರಿಯಲ್ ಟೈಮ್ ಗ್ರಾಸ್ ಸೆಟಲ್ಮೆಂಟ್. ಓಕೆ, ಈಗ ಇದರ ಮಧ್ಯೆ ಡಿಫ್ರೆನ್ಸಸ್ ಏನು ಅಂತ ನೀವು ಕೇಳ್ಬೋದು. ನೆಫ್ಟ್ ನೋಡಿ, ನೆಫ್ಟಲ್ಲಿ ಮಿನಿಮಮ್ ಮತ್ತು ಮ್ಯಾಕ್ಸಿಮಮ್ ಅಮೌಂಟಿನ ಲಿಮಿಟ್ಸ್ ಇರೋದಿಲ್ಲ. ಆದರೆ ಇಲ್ಲಿ ನೀವು ಅಮೌಂಟನ್ನು ಟ್ರಾನ್ಸ್ಫರ್ಸ್ ಮಾಡುವಾಗ ಅದು ಬ್ಯಾಚಸಲ್ಲಿ ಹೋಗ್ತದೆ. ಓಕೆ, ಮಿನಿಮಮ್ ಮತ್ತು ಮ್ಯಾಕ್ಸಿಮಮ್ ಲಿಮಿಟ್ ಇರದೇ ಹೋದರೂ ನೀವು ಅಮೌಂಟನ್ನು ಟ್ರಾನ್ಸ್ಫರ್ ಮಾಡುವಾಗ ಇಮಿಡಿಯೇಟ್ಲಿ ಅದು ಟ್ರಾನ್ಸ್ಫರ್ ಆಗೋದಿಲ್ಲ, ರಿಯಲ್ ಟೈಮಲ್ಲಿ ಅದು ಟ್ರಾನ್ಸ್ಫರ್ ಆಗೋದಿಲ್ಲ. ಇಟ್ ವಿಲ್ ವರ್ಕ್ ಇನ್ ಬ್ಯಾಚಸ್. ಈಚ್ ಬ್ಯಾಚ್ ವಿಲ್ ಕನ್ಸಿಸ್ಟ್ ಆಫ್ 30 minutes. ಅಂದರೆ ಅರ್ಧ ಗಂಟೆಗೆ ಒಮ್ಮೆ ಬಂದ ಎಲ್ಲ ನೆಫ್ಟ್ಗಳನ್ನು ಅವರು ಕ್ಲಬ್ ಮಾಡಿ ಒಮ್ಮೆಗೇ ಟ್ರಾನ್ಸ್ಫರ್ಗೆ ಕಳಿಸ್ತಾರೆ. ಹಾಗಾದರೆ ಒಂದು ದಿನದಲ್ಲಿ ಎಷ್ಟು ಬ್ಯಾಚಸ್ ಇರ್ಬೋದು ಅಂತ ಕ್ವೆಶನ್ಸ್ ಬರ್ಬೋದು ನಿಮ್ಮ ಎಕ್ಸಾಮಿನೇಷನ್ಸಲ್ಲಿ. ಒನ್ ಡೇಯಲ್ಲಿ ನೆಫ್ಟ್ 48 ಬ್ಯಾಚಸ್ ಇರುತ್ತೆ. ಓಕೆ, ದೇರ್ ಆರ್ 48 ಬ್ಯಾಚಸ್ ಪರ್ ಡೇ ಇನ್ ನೆಫ್ಟ್. ಅದೇ ರೀತಿ ನಾವು ಆರ್ ಟಿ ಜಿ ಎಸ್ ನೋಡ್ಲಿಕ್ಕೆ ಹೋದರೆ, ನೀವು ಆರ್ ಟಿ ಜಿ ಎಸ್ ರಿಯಲ್ ಟೈಮ್ ಗ್ರಾಸ್ ಸೆಟಲ್ಮೆಂಟ್ ಮಾಡಬೇಕಾದ್ರೆ ಮಿನಿಮಮ್ 2 ಲಕ್ಷದ ಟ್ರಾನ್ಸ್ಫರ್ ಮಾಡಬೇಕು. 2 ಲಕ್ಷದಕ್ಕಿಂತ ನೀವು ಕಮ್ಮಿಯ ಟ್ರಾನ್ಸ್ಫರ್ ಮಾಡಬೇಕು ಅಂತ ತಿಳ್ಕೊಂಡ್ರೆ ಯು ಹ್ಯಾವ್ ಟು ಗೋ ಫಾರ್ ನೆಫ್ಟ್. ಬಟ್ ಇಫ್ ಯುವರ್ ಅಮೌಂಟ್ ಈಸ್ ಅಟ್ ಲೀಸ್ಟ್ 2 lakh, ಆಗ ನೀವು ಆರ್ ಟಿ ಜಿ ಎಸ್ಗೆ ಹೋಗ್ಬೋದು. ಮ್ಯಾಕ್ಸಿಮಮ್ ಲಿಮಿಟ್ ಇದರಲ್ಲಿ ಕೂಡ ಇರೋದಿಲ್ಲ. ಫ್ರಮ್ 2 lakh ಟು ಎನಿ ಅದರ್ ಬಿಗರ್ ಅಮೌಂಟ್ಸ್ ಯು ಕ್ಯಾನ್ ಮೇಕ್ ಯರ್ ಆರ್ ಟಿ ಜಿ ಎಸ್. 24/7 ಇದು ಕೂಡ ವರ್ಕ್ ಆಗುತ್ತೆ ಆ್ಯಂಡ್ ಟ್ರಾನ್ಸ್ಫರ್ ಆಗೋದು ಇಮಿಡಿಯೇಟ್ಲಿ ಆಗುತ್ತೆ. ಇದು ಬ್ಯಾಚ್ ಅಲ್ಲಿ ವರ್ಕ್ ಆಗೋದಿಲ್ಲ. ಟ್ರಾನ್ಸ್ಫರ್ ವರ್ಕ್ಸ್ ಅಂಡರ್ ಇಮಿಡಿಯೇಟ್ ಬೇಸಿಸ್. ನೆಕ್ಸ್ಟ್ ವಿ ಹ್ಯಾವ್ ಆಲ್ ದ ಇಂಪಾರ್ಟೆಂಟ್ ಬ್ಯಾಂಕ್ಸ್. ಫಸ್ಟ್ ಆಫ್ ಆಲ್ ವಿ ಹ್ಯಾವ್ HDFC, ಹೌಸಿಂಗ್ ಡೆವಲಪ್ಮೆಂಟ್ ಫಿನಾನ್ಸ್ ಕಾರ್ಪೊರೇಷನ್. ಇಂಪಾರ್ಟೆಂಟ್ ಬ್ಯಾಂಕ್ಸ್ ಏನಿದೆ ಅದರ ಅಬ್ರಿವೇಷನ್ಸ್ ಕೂಡ ನೀವು ಕಲ್ತ್ಕೊಂಡು ಹೋಗಬೇಕು, ಬಿಕಾಸ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಎನಿಥಿಂಗ್ ಫಾರ್ ಯೋರ್ ಬ್ಯಾಂಕಿಂಗ್ ಎಕ್ಸಾಮಿನೇಷನ್ಸ್. ಸೊ HDFC ಸ್ಟ್ಯಾಂಡ್ಸ್ ಫಾರ್ ವಾಟ್? ಹೌಸಿಂಗ್ ಡೆವಲಪ್ಮೆಂಟ್ ಫಿನಾನ್ಸ್ ಕಾರ್ಪೊರೇಷನ್. ನೆಕ್ಸ್ಟ್ ವಿ ಹ್ಯಾವ್ IDFC, Infrastructure Development Finance Company. Infrastructure Development Finance Company IDFC ಅನ್ನು ರೆಸೆಂಬಲ್ ಮಾಡುತ್ತೆ. Next we have ICICI. ICICI was also a developmental institutions. ಆದರೆ ಅದು ಈಗ ಕಮರ್ಷಿಯಲ್ ಬ್ಯಾಂಕ್ ಅಥವಾ ಪ್ರೈವೇಟ್ ಸೆಕ್ಟರ್ ಅಂಡರಲ್ಲಿ ಬರುವಂತಹ ಬ್ಯಾಂಕ್ ಆಗಿ ಕನ್ವರ್ಟ್ ಆಗಿದೆ. ಇಟ್ ಆಲ್ಸೋ ಆಕ್ಟ್ಸ್ ಆಸ್ ಅ ಡೆವಲಪ್ಮೆಂಟಲ್ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಆ್ಯಂಡ್ ಬ್ಯಾಂಕ್. ಸೊ ದಿಸ್ ಇಸ್ ಟರ್ಮ್ಡ್ ಆಸ್ ಯೂನಿವರ್ಸಲ್ ಬ್ಯಾಂಕ್. ನಮ್ಮ ದೇಶದಲ್ಲಿರುವಂತಹ ಮೊದಲನೆಯ ಯೂನಿವರ್ಸಲ್ ಬ್ಯಾಂಕ್ ಯಾವುದು ಅಂತ ಕೇಳಿದರೆ ದಟ್ ಈಸ್ ICICI. ಫುಲ್ ಫಾರ್ಮ್ ಏನು? ಇಂಡಸ್ಟ್ರಿಯಲ್ ಕ್ರೆಡಿಟ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ. ಇಂಡಸ್ಟ್ರಿಯಲ್ ಕ್ರೆಡಿಟ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾವನ್ನು ನಾವು ICICI ಅಂತ ಹೇಳ್ತೇವೆ. ಇಟ್ ಈಸ್ ದ ಫಸ್ಟ್ ಯೂನಿವರ್ಸಲ್ ಬ್ಯಾಂಕ್ ಇನ್ ಇಂಡಿಯಾ. ನೆಕ್ಸ್ಟ್ ವಿ ಹ್ಯಾವ್ IBRD, ಇಂಟರ್ನ್ಯಾಷನಲ್ ಬ್ಯಾಂಕ್ ಫಾರ್ ರೀಕನ್ಸ್ಟ್ರಕ್ಷನ್ ಆ್ಯಂಡ್ ಡೆವಲಪ್ಮೆಂಟ್. ಇಂಟರ್ನ್ಯಾಷನಲ್ ಬ್ಯಾಂಕ್ ಫಾರ್ ರೀಕನ್ಸ್ಟ್ರಕ್ಷನ್ ಆ್ಯಂಡ್ ಡೆವಲಪ್ಮೆಂಟಿಗೆ ನಾವು IBRD ಅಂತ ಹೇಳ್ತೇವೆ. ಇದರ ಉದ್ದೇಶ ಏನು ಅಂತ ಹೇಳಿದರೆ, ಇಂಟರ್ನ್ಯಾಷನಲ್ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ದ್ಯಾಟ್ ಆಫರ್ಸ್ ದ ಲೋನ್ to middle income developing countries, and also it is one of the arms of World Bank. World Bank ina one of the arms ಆಗಿ ಇದು ಕೆಲಸ ಮಾಡುತ್ತೆ, ಹಾಗೂ ಇದು ಲೋನ್ ಅನ್ನು ಪ್ರೊವೈಡ್ ಮಾಡುತ್ತೆ for the middle income developing countries. That is the role of IBRD. I hope you have understood this slide as well. So we will move on to the next set of abbreviations. ಈಗ ತುಂಬ ಸಲ ನಿಮ್ಮ ಎಕ್ಸಾಮಿನೇಷನ್ಸಲ್ಲಿ ರಿಪೀಟ್ ಆಗಿರುವಂತಹ ಅಬ್ರಿವೇಷನ್ ಏನು ಅಂತ ಹೇಳಿದರೆ ಇಟ್ ಇಸ್ ದಿಸ್. ಸೊ ಐ ವಿಲ್ ಮಾರ್ಕ್ ದಿಸ್ ಆಸ್ ಇಂಪಾರ್ಟೆಂಟ್. ಯು ಹ್ಯಾವ್ ಟು ರೀಡ್ ಇಟ್ ಫಾರ್ ಯೋರ್ ಎಕ್ಸಾಮಿನೇಷನ್. DICGC. DICGC ಅಂದರೆ ಏನು? ಡೆಪಾಸಿಟ್ ಇನ್ಶೂರೆನ್ಸ್ ಆ್ಯಂಡ್ ಕ್ರೆಡಿಟ್ ಗ್ಯಾರಂಟಿ ಕಾರ್ಪೊರೇಷನ್. ಡೆಪಾಸಿಟ್ ಇನ್ಶೂರೆನ್ಸ್ ಆ್ಯಂಡ್ ಕ್ರೆಡಿಟ್ ಗ್ಯಾರಂಟಿ ಕಾರ್ಪೊರೇಷನ್ ಏನು ಮಾಡುತ್ತೆ ಇದು? ಇಟ್ ಈಸ್ ಯೂಸ್ ಟು ಪ್ರೊವೈಡ್ ಇನ್ಶೂರೆನ್ಸ್ ಆಫ್ ಡೆಪಾಸಿಟ್ಸ್ and guaranteeing of credit facility to the customers of the bank. ಬ್ಯಾಂಕ್ಸ್ ಅಂಡರಲ್ಲಿ ಕಸ್ಟಮರ್ಸ್ ಏನು ಡೆಪಾಸಿಟ್ಸ್ಗಳು ಇಟ್ಟಿರ್ತಾರೋ ಅದ್ರ ಮೇಲೆ ಅವರು ಸೆಕ್ಯೂರಿಟಿ ಅಂದರೆ ಇನ್ಶೂರೆನ್ಸನ್ನು ಪ್ರೊವೈಡ್ ಮಾಡ್ತಾರೆ, ಹಾಗೂ ಕ್ರೆಡಿಟ್ ಏನು ತಗೊಂಡಿರ್ತೀರಿ ನೀವು ಅದ್ರ ಮೇಲೆ ಗ್ಯಾರಂಟಿ ಕೂಡ ಅವರು ಕೊಡ್ತಾರೆ. ಹೆಡ್ ಕ್ವಾರ್ಟರ್ಸ್ ಎಲ್ಲಿ ಇದೆ ಅಂತ ಕೇಳಿದರೆ ಇಟ್ ಈಸ್ ಇನ್ ಮುಂಬೈ ಆ್ಯಂಡ್ ಇಟ್ ಈಸ್ ಹೋನ್ಲಿ ಓನ್ಡ್ ಸಬ್ಸಿಡಿಯರಿ ಆಫ್ RBI. RBI ಇನ್ ಅ ಹೋನ್ಲಿ ಓನ್ಡ್ ಸಬ್ಸಿಡಿಯರಿ ಈಸ್ ಯೋರ್ DICGC. Next,
FATF ಅಂದರೆ ಫೈನಾನ್ಷಿಯಲ್ ಆಕ್ಷನ್ ಟಾಸ್ಕ್ ಫೋರ್ಸ್. Financial Action Task Force is a force which looks after all the terrorist financing. ದೇಶದಲ್ಲಿ ಆಗಿರುವಂತಹ ಎಲ್ಲ ಟೆರರಿಸ್ಟ್ ಫೈನಾನ್ಸಿಂಗ್ಗಳಿಗೆ ಒಂದು ಕಡಿವಾಣ ಹಾಕಬೇಕು ಅಂತಗೋಸ್ಕರನೇ ಈ FATF ಫೋರ್ಸನ್ನು ಅವರು ಎಸ್ಟಾಬ್ಲಿಷ್ ಮಾಡಿದರು. ಇದು ಟೆರರಿಸ್ಟ್ ಫೈನಾನ್ಸಿಂಗ್ ಅಲ್ಲದೆ ಮನಿ ಲಾಂಡ್ರಿಂಗ್ ಆಕ್ಟಿವಿಟೀಸನ್ನು ಕೂಡ ಸ್ಟಾಪ್ ಮಾಡಬೇಕು ಅಂತ ಇದು ಫೋಕಸ್ ಮಾಡ್ತದೆ. ಇದರ ಹೆಡ್ ಕ್ವಾರ್ಟರ್ಸ್ ಎಲ್ಲಿ ಉಂಟು ಅಂತ ಹೇಳಿದರೆ ಇಟ್ ಇಸ್ ಇನ್ ಪ್ಯಾರಿಸ್. ಪ್ಯಾರಿಸ್ ಈಸ್ ದ ಕ್ಯಾಪಿಟಲ್ ಆಫ್ ಫ್ರಾನ್ಸ್. ಓಕೆ, next we have CTS, Check Truncation System. CTS stands for Check Truncation System. ಈ CTS ಅಂದರೆ ಏನು? ನಾವು ಚೆಕ್ಸ್ಗಳನ್ನು ಎಂಡೋರ್ಸ್ ಮಾಡುವಾಗ, ಒಂದು ಬ್ಯಾಂಕಿನ ಚೆಕ್ಕನ್ನು ಇನ್ನೊಂದು ಬ್ಯಾಂಕಿಗೆ ಟ್ರಾನ್ಸ್ಫರ್ ಮಾಡುವಾಗ ಒಂದು ಸಿಸ್ಟಮ್ಯಾಟಿಕ್ ಫಾರ್ಮಲ್ಲಿ ಇದು ಟ್ರಾನ್ಸ್ಫರ್ ಆಗಬೇಕು. ದ್ಯಾಟ್ ಪರ್ಟಿಕ್ಯುಲರ್ ಸಿಸ್ಟಮ್ ಈಸ್ ನೋನ್ ಆಸ್ ಯೋರ್ ಚೆಕ್ ಟ್ರಂಕೇಶನ್ ಸಿಸ್ಟಮ್. ಓಕೆ, ನೆಕ್ಸ್ಟ್ ವಿ ಹ್ಯಾವ್ ಸರ್ಟನ್ ಇಂಟರ್ಬ್ಯಾಂಕ್ ರೇಟ್ಸ್. ಇಂಟರ್ಬ್ಯಾಂಕ್ ರೇಟ್ಸ್ ಯಾವುದು ಅಂತ ನೀವು ಕೇಳಿದರೆ ದೆರ್ ಆರ್ ಟೂ ಟೈಪ್ಸ್. ಒನ್ ಇಸ್ ಲಿಬಾರ್, ಇದಕ್ಕೆ ನಾವು ಲಂಡನ್ ಇಂಟರ್ಬ್ಯಾಂಕ್ ಆಫರ್ ರೇಟ್ ಅಂತ ಹೇಳ್ತೇವೆ. ನೆಕ್ಸ್ಟ್ ಇಸ್ ಮಿಬಾರ್, ಮುಂಬೈ ಇಂಟರ್ಬ್ಯಾಂಕ್ ಆಫರ್ ರೇಟ್. ಈ ಎರಡು ಇಂಟರ್ಬ್ಯಾಂಕ್ ಆಫರ್ ರೇಟ್ಸ್ ಒಂದು ಬೆಂಚ್ ಮಾರ್ಕ್ ಆಗಿ ಕೆಲಸ ಮಾಡುತ್ತೆ. ಬೆಂಚ್ ಮಾರ್ಕ್ ಅಂದರೆ ಒಂದು ಸ್ಟ್ಯಾಂಡರ್ಡ್ ರೇಟ್. ನೀವು ಎಲ್ಲಿಯಾದರೂ ಲೋನ್ ಪ್ರೊವೈಡ್ ಮಾಡಬೇಕು ಅಂತ ಹೇಳಿದರೆ ಈ ಸ್ಟ್ಯಾಂಡರ್ಡ್ ರೇಟನ್ನು ಫಾಲೋ ಮಾಡಿ ಲೋನನ್ನು ಪ್ರೊವೈಡ್ ಮಾಡ್ಬೋದು. ಈಗ ಲಿಬಾರಲ್ಲಿ ಏನಾಗ್ತದೆ ಅಂತ ಹೇಳಿದರೆ ಎಂಟೈರ್ ಗ್ಲೋಬಲ್ಲಿ, ಇಟ್ ಈಸ್ ಫಾರ್ ದ ವರ್ಲ್ಡ್ ವೈಡ್, ಎಂಟೈರ್ ಗ್ಲೋಬಲ್ಲಿ ನೀವು ಬೇರೆ ಯಾವುದೇ ಬ್ಯಾಂಕ್ಗಳಿಗೆ ಅಮೌಂಟನ್ನು ಟ್ರಾನ್ಸ್ಫರ್ ಮಾಡ್ತಾ ಇದ್ದೀರಿ, ಲೋನನ್ನು ಕೊಡ್ತಾ ಇದ್ದೀರಿ ಅಂತ ಹೇಳಿದರೆ ಆಗ ನೀವು ಯಾವ ಬೆಂಚ್ ಮಾರ್ಕ್ ರೇಟನ್ನು ಫಾಲೋ ಮಾಡಬೇಕು ಅಂತ ಹೇಳಿದರೆ ದ್ಯಾಟ್ ಈಸ್ ಯೋರ್ ಲಿಬಾರ್. ಅದೇ ಇಂಡಿಯಾದಲ್ಲಿ ಫಾಲೋ ಆಗುವಂತಹ ಒಂದು ಬೆಂಚ್ ಮಾರ್ಕ್ ರೇಟನ್ನು ನಾವು ಮಿಬಾರ್ ಅಂತ ಕರಿತೇವೆ. ನೀವು ಇಂಡಿಯಾದೊಳಗೆ ಯಾವುದೇ ಬ್ಯಾಂಕ್ಗಳು ಬೇರೆ ಬ್ಯಾಂಕ್ಗಳಿಗೆ ಸಾಲ ನೀಡಬೇಕು ಅಂತ ಯೋಚಿಸಿದ್ರೆ ಆಗ ಅವರು ಮಿಬಾರ್ ರೇಟನ್ನು ಸ್ಟ್ಯಾಂಡರ್ಡ್ ಆಗಿ ಇಟ್ಕೊಂಡು ಅದನ್ನು ಬೆಂಚ್ ಮಾರ್ಕ್ ಆಗಿ ಮಾಡಿ ಅದ್ರ ಮೇಲೆ ಅವರು ಸಾಲವನ್ನು ನೀಡ್ತಾರೆ. ಸೊ ವಿದಿನ್ ಇಂಡಿಯಾ ಇಫ್ ಯು ಆರ್ ಪ್ರೊವೈಡಿಂಗ್ ದ ಲೋನ್, ದಟ್ ಇಸ್ ಇಫ್ ಬ್ಯಾಂಕ್ಸ್ ಆರ್ ಪ್ರೊವೈಡಿಂಗ್ ದ ಲೋನ್ಸ್ ಟು ಅದರ್ ಬ್ಯಾಂಕ್ಸ್, ದೇ ಫಾಲೋ ಮಿಬಾರ್. And entire globe, if they want to provide the loan to any other banks in any other countries, at that time they follow LIBOR. Moving on to the next slide, here we have SDR. SDR andre enu? It is Special Drawing Rights. ಈ ಸ್ಪೆಷಲ್ ಡ್ರಾಯಿಂಗ್ ರೈಟ್ಸ್ ಯಾರು ಇಶ್ಯೂ ಮಾಡ್ತಾರೆ ಅಂತ ಕೇಳಿದರೆ ಇಟ್ ಇಸ್ ಇಶ್ಯೂಡ್ ಬೈ IMF ಅಂದರೆ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್. ಅವರು 1969 ಈ SDR ಅನ್ನು ಇಶ್ಯೂ ಮಾಡಿದರು. ಯಾತಕ್ಕೋಸ್ಕರ ಇಶ್ಯೂ ಮಾಡಿದರು ಅಂತ ಹೇಳಿದರೆ ಮೆಂಬರ್ ಕಂಟ್ರೀಸ್ ಏನಿದ್ದಾರೆ ಆಲ್ಮೋಸ್ಟ್ 160 ಮೆಂಬರ್ ಕಂಟ್ರೀಸ್ ಇದ್ದಾರೆ IMF ಅಂಡರಲ್ಲಿ. ಇವರು IMF ಅಂಡರಲ್ಲಿ ಮೇಂಟೈನ್ ಮಾಡಿರುವ ಹಣ ಏನಿದೆ ಅದರ ಮೇಲೆ ಇದು ಸಪ್ಲಿಮೆಂಟ್ ಆಗಿ ಕೆಲಸ ಮಾಡುತ್ತೆ. ಅದಕ್ಕೋಸ್ಕರ SDR ಅನ್ನು ಅವರು ಇಶ್ಯೂ ಮಾಡಿದ್ದಾರೆ. ಮತ್ತು ಈ SDR ಅಲ್ಲಿ 5 ಕರೆನ್ಸೀಸ್ಗಳು ಬರ್ತವೆ. ಇಂಪಾರ್ಟೆಂಟ್ 5 ಕರೆನ್ಸೀಸ್ ಕವರ್ಡ್ ಇನ್ SDR ಆರ್ US ಡಾಲರ್. ಮೊದಲಿಗೆ US ಡಾಲರ್ ಬರ್ತದೆ. ನೆಕ್ಸ್ಟ್ ಯು ಹ್ಯಾವ್ ಯೂರೋ, ನೆಕ್ಸ್ಟ್ ಯು ಹ್ಯಾವ್ ಚೈನೀಸ್ ರೆಮ್ನಿಬಿ, ಯು ಹ್ಯಾವ್ ಜಾಪನೀಸ್ ಯೆನ್ ಆ್ಯಂಡ್ ಪೌಂಡ್ ಸ್ಟರ್ಲಿಂಗ್. ಈ 5 ಕರೆನ್ಸಿಗಳ ಟೋಟಲ್ ಆಗಿ ನಾವು ಏನು ಹೇಳ್ತೇವೆ ಇಟ್ ಇಸ್ ಕಾಲ್ಡ್ ಆಸ್ ಯೋರ್ ಸ್ಪೆಷಲ್ ಡ್ರಾಯಿಂಗ್ ರೈಟ್ಸ್. Moving on to the next abbreviation, we have MSS, Market Stabilization Scheme. Market Stabilization Scheme ಏನು ಅಂತ ಹೇಳಿದರೆ it is a monetary policy given by RBI to withdraw excess liquidity by selling government security in the economy. ನಮ್ಮ ಇಕಾನಮಿಯಲ್ಲಿ ಲಿಕ್ವಿಡಿಟಿ ಜಾಸ್ತಿ ಆದಾಗ ಏನಾಗ್ತದೆ ಅಂತ ಹೇಳಿದರೆ ಅದನ್ನು ನಾವು ಮೇಂಟೈನ್ ಮಾಡಲಿಕ್ಕೆ, ಅದನ್ನು ಕಂಟ್ರೋಲ್ ಮಾಡಲಿಕ್ಕೋಸ್ಕರನೇ ಈ ಮಾರ್ಕೆಟ್ ಸ್ಟೆಬಿಲೈಸೇಷನ್ ಸ್ಕೀಮ್ ಅಂತ ಸ್ಕೀಮ್ RBI ಅವರು ಲಾಂಚ್ ಮಾಡಿದರು. ಇಲ್ಲಿ ಅವರು ಯಾವ ರೀತಿಯಲ್ಲಿ ಲಿಕ್ವಿಡಿಟಿಯನ್ನು ಕಂಟ್ರೋಲ್ ಮಾಡ್ತಾರೆ ಅಂತ ಹೇಳಿದರೆ ಬೈ ಸೆಲ್ಲಿಂಗ್ ದ ಗವರ್ಮೆಂಟ್ ಸೆಕ್ಯೂರಿಟೀಸ್ಗಳನ್ನು ಮಾರುವ ಮೂಲಕ ಏನಾಗ್ತದೆ ಅಂತ ಹೇಳಿದರೆ ಆಗ ಜನರ ಕೈಯಲ್ಲಿ ಹಣ ತಲುಪ್ತದೆ. ಜನರ ಕೈಯಲ್ಲಿ ಹಣ ತಲುಪಿದಾಗ ಅವರು ಲೋನಿಗೆ ಹೋಗದೇ ಇರುವಾಗ ಮನಿ ಡಿಮಾಂಡ್ ಸಪ್ಲೈ ಏನಿದೆ ಅದು ಕಡಿಮೆಯಾಗಿ ಲಿಕ್ವಿಡಿಟಿ ಕೂಡ ಕಂಟ್ರೋಲ್ ಆಗ್ತದೆ. ನೆಕ್ಸ್ಟ್ ಇಸ್ ADB, ಏಷ್ಯನ್ ಡೆವಲಪ್ಮೆಂಟಲ್ ಬ್ಯಾಂಕ್ ಆ್ಯಂಡ್ AIIB, ಏಷ್ಯನ್ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್. ಎರಡು ಕೂಡ ಬ್ಯಾಂಕ್ ಆಗಿರ್ತವೆ. ಈ ಎರಡು ಬ್ಯಾಂಕಿನ ಇಂಪಾರ್ಟೆನ್ಸ್ ಏನು ಅಂತ ಒಮ್ಮೆ ತಿಳ್ಕೊಳ್ಳೋಣ. ಏಷ್ಯನ್ ಡೆವಲಪ್ಮೆಂಟಲ್ ಬ್ಯಾಂಕ್ ಏನಿದೆ ಇಟ್ ಈಸ್ ಅ ರೀಜನಲ್ ಡೆವಲಪ್ಮೆಂಟಲ್ ಬ್ಯಾಂಕ್ ಎಸ್ಟಾಬ್ಲಿಷ್ಡ್ ಆನ್ 19th December 1966. 19th December 1966 ಅಲ್ಲಿ ಇಟ್ ವಾಸ್ ಇಶ್ಯೂಡ್
ಆ್ಯಂಡ್ ಇಟ್ ಈಸ್ ಹೆಡ್ ಕ್ವಾರ್ಟರ್ಸ್ ಇನ್ ಫಿಲಿಪೈನ್ಸಲ್ಲಿ ಇದು ಹೆಡ್ ಕ್ವಾರ್ಟರ್ಸ್ ಆಗಿರುತ್ತೆ. ಯಾತಕ್ಕೋಸ್ಕರ ಇದು ಇಂಪ್ರೂವ್ ಆಯಿತು ಅಥವಾ ಎಸ್ಟಾಬ್ಲಿಷ್ ಆಯಿತು ಅಂತ ಹೇಳಿದರೆ ಟು ಪ್ರಮೋಟ್ ಸೋಷಿಯಲ್ ಆ್ಯಂಡ್ ಇಕನಾಮಿಕ್ ಡೆವಲಪ್ಮೆಂಟ್. ಸೋಷಿಯಲ್ ಹಾಗೂ ಇಕನಾಮಿಕ್ ಡೆವಲಪ್ಮೆಂಟ್ಗಳನ್ನು ಪ್ರೋತ್ಸಾಹನ ನೀಡಲಿಕ್ಕೋಸ್ಕರನೇ ಈ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ 1966 ಡಿಸೆಂಬರ್ 1966 ಇಂಟ್ರೊಡ್ಯೂಸ್ ಆಯಿತು. ಅದೇ ರೀತಿಯಲ್ಲಿ AIIB ಅಂತ ಒಂದು ಬ್ಯಾಂಕ್ ಇರುತ್ತೆ, ಏಷ್ಯನ್ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್. ಇದು ಮಲ್ಟಿಲ್ಯಾಟ್ರಲ್ ಡೆವಲಪ್ಮೆಂಟಲ್ ಬ್ಯಾಂಕ್ ಆಗಿರುತ್ತೆ. ಇದು ರೀಜನಲ್ ಡೆವಲಪ್ಮೆಂಟಲ್ ಬ್ಯಾಂಕ್ ಇದ್ದರೆ ಇದು ಮಲ್ಟಿಲ್ಯಾಟ್ರಲ್ ಡೆವಲಪ್ಮೆಂಟಲ್ ಬ್ಯಾಂಕ್ ವಿತ್ ದ ಮಿಷನ್ ಆಫ್ ಫೈನಾನ್ಸಿಂಗ್ ದ ಇನ್ಫ್ರಾಸ್ಟ್ರಕ್ಚರನ್ನು ಫೈನಾನ್ಸ್ ಮಾಡಲಿಕ್ಕೋಸ್ಕರನೇ ಇದು ಇಂಟ್ರೊಡ್ಯೂಸ್ ಆಯಿತು. ಯಾವಾಗ ಇಂಟ್ರೊಡ್ಯೂಸ್ ಆಯಿತು ಅಂತ ಹೇಳಿದರೆ January 2016 ಆ್ಯಂಡ್ ಇಟ್ ವಾಸ್ ಇಂಟ್ರೊಡ್ಯೂಸ್ಡ್ ಇನ್ ಬೀಜಿಂಗಲ್ಲಿ ಇದು ಇಂಟ್ರೊಡ್ಯೂಸ್ ಆಯಿತು. ನೆಕ್ಸ್ಟ್ ಸೆಟ್ ಆಫ್ ಅಬ್ರಿವೇಷನ್ ಅಲ್ಲಿ ಇಂಪಾರ್ಟೆಂಟ್ ರೀಫೈನಾನ್ಸ್ ಇನ್ಸ್ಟಿಟ್ಯೂಷನ್ ಇದೆ. ನಮ್ಮ ಕಂಟ್ರಿಯಲ್ಲಿರುವಂತಹ ಒಂದು ಮೇಜರ್ ರೀಫೈನಾನ್ಸ್ ಇನ್ಸ್ಟಿಟ್ಯೂಷನ್ ಈಸ್ ಯೋರ್ ನಬಾರ್ಡ್, ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್. ನಬಾರ್ಡ್ ಸ್ಟ್ಯಾಂಡ್ಸ್ ಫಾರ್ ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್. ನ್ಯಾಷನಲ್ ಬ್ಯಾಂಕ್ ಯಾತಕ್ಕೋಸ್ಕರ ಫೋಕಸ್ ಆಗುತ್ತೆ ಅಂತ ಹೇಳಿದರೆ ಆನ್ ರೂರಲ್ ಸೆಕ್ಟರ್. ಪ್ರೈಮರಿ ಸೆಕ್ಟರ್ ಏನು ಅಂತ ಹೇಳಿದರೆ ಇದರಲ್ಲಿ ರೂರಲ್ ಸೆಕ್ಟರ್. ಇಟ್ ಈಸ್ ಆಲ್ಸೋ ನೋನ್ ಆಸ್ ದ ಏಪೆಕ್ಸ್ ಬ್ಯಾಂಕಿಂಗ್ ಇನ್ಸ್ಟಿಟ್ಯೂಷನ್ ಆ್ಯಂಡ್ ಇದು ಅಗ್ರಿಕಲ್ಚರ್ ಹಾಗೂ ರೂರಲ್ ಡೆವಲಪ್ಮೆಂಟ್ ಎರಡರ ಮೇಲೂ ಕೂಡ ಫೋಕಸ್ ಮಾಡ್ತದೆ. ಹೆಡ್ ಕ್ವಾರ್ಟರ್ಸ್ ಮುಂಬೈಯಲ್ಲಿದೆ ಆ್ಯಂಡ್ ಇಟ್ ಈಸ್ ಆಲ್ಸೋ ದ ಫಿನಾನ್ಷಿಯಲ್ ಕ್ಯಾಪಿಟಲ್ ಆಫ್ ಇಂಡಿಯಾ. ಮುಂಬೈ ಈಸ್ ಆಲ್ಸೋ ಕಾಲ್ಡ್ ಆಸ್ ಫಿನಾನ್ಷಿಯಲ್ ಕ್ಯಾಪಿಟಲ್ ಆಫ್ ಇಂಡಿಯಾ. ಈಗ ನಬಾರ್ಡ್ ಏನು ಫೋಕಸ್ ಮಾಡ್ತದೆ? ನಬಾರ್ಡ್ ಫೋಕಸಸ್ ಆನ್ ಸ್ಮಾಲ್ ಇಂಡಸ್ಟ್ರೀಸ್. ಇಂಡಿಯಾದಲ್ಲಿರುವಂತಹ ಎಲ್ಲ ಸ್ಮಾಲ್ ಹಾಗೂ ಡೊಮೆಸ್ಟಿಕ್ ಇಂಡಸ್ಟ್ರೀಸ್ ಏನಿದೆ ಅದರ ಮೇಲೆ ಫೋಕಸ್ ಮಾಡುತ್ತೆ. ಇದು ಕಾಟೇಜ್ ಇಂಡಸ್ಟ್ರಿ ಆಗಿರ್ಬೋದು ಅಥವಾ ಯಾವುದೇ ರೂರಲ್ ಪ್ರಾಜೆಕ್ಟ್ ಆಗಿರ್ಬೋದು ಅದರ ಮೇಲೆ ನಬಾರ್ಡ್ ಫೋಕಸ್ ಮಾಡುತ್ತೆ. ಇದು ಸ್ಟ್ಯಾಚ್ಯುಟರಿ ಬಾಡಿ ಆಗಿದೆ, ಎಸ್ಟಾಬ್ಲಿಷ್ಡ್ ಇನ್ ದ ಇಯರ್ 1982 ಜುಲೈ 1982 ಅಲ್ಲಿ ನಬಾರ್ಡ್ ಇಂಟ್ರೊಡ್ಯೂಸ್ ಆಯಿತು. ಅಂಡರ್ ದ ಪಾರ್ಲಿಮೆಂಟ್ ಆಕ್ಟ್, ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟಲ್ ಆಕ್ಟ್ 1981. Okay, this was some of the information regarding your NABARD. NABARD is the apex bank among your agricultural financing institutions. Okay, so the last topic of today, abbreviations ಅಂಡರಲ್ಲಿ ಬರುವಂತಹ ಇವತ್ತಿನ ಇದು ಪಾರ್ಟ್ 1 ಆಗಿರುತ್ತೆ. ಪಾರ್ಟ್ 2 ಕೂಡ ಬರುತ್ತೆ ಈ ವಿಡಿಯೋ ಅಂಡರಲ್ಲಿ, ವೇರ್ ಐ ವಿಲ್ ಬಿ ಶೇರಿಂಗ್ ಯು ದ ನೆಕ್ಸ್ಟ್ ಇಂಪಾರ್ಟೆಂಟ್ 25 ಅಬ್ರಿವೇಷನ್ಸ್. ಸೊ ಟೋಟಲ್ ಆಗಿ ನಾನು ನಿಮ್ಮ ಜೊತೆಗೇನೆ 50 ಅಬ್ರಿವೇಷನ್ಸ್ಗಳನ್ನು ಇಂಪಾರ್ಟೆಂಟ್ ನೀವು ಓದಲೇಬೇಕಾದಂತಹ, ನೀವು ತಿಳ್ಕೊಳ್ಳೇಬೇಕಾದಂತಹ ಅಬ್ರಿವೇಷನ್ಸ್ಗಳನ್ನು ನಿಮ್ಮ ಜೊತೆ ಇವತ್ತು ನಾನು ಶೇರ್ ಮಾಡ್ತಿದ್ದೇನೆ. ಹಾಗಾದರೆ ಇವತ್ತಿನ ಸೆಷನಿನ ಲಾಸ್ಟ್ ಅಬ್ರಿವೇಷನ್ ಏನು? IMF. ಆಗಲೇ ನಾವು ಡಿಸ್ಕಸ್ ಮಾಡಿದ್ವಿ SDR ಅಂದರೆ ಸ್ಪೆಷಲ್ ಡ್ರಾಯಿಂಗ್ ರೈಟ್ಸ್. ಈ ಸ್ಪೆಷಲ್ ಡ್ರಾಯಿಂಗ್ ರೈಟ್ಸ್ ಯಾರು ಇಶ್ಯೂ ಮಾಡಿದ್ರು? IMF ಅವರು ಇಶ್ಯೂ ಮಾಡಿದರು. IMF ಏನು ರೆಸೆಂಬಲ್ ಮಾಡುತ್ತೆ? ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್. It is a global organization that works to achieve sustainable growth and prosperity. ಇಡೀ ವರ್ಲ್ಡಲ್ಲಿ, ಇಡೀ ವಿಶ್ವದಲ್ಲಿ ಸಸ್ಟೈನಬಲ್ ಗ್ರೋತ್ ಹಾಗೂ ಪ್ರಾಸ್ಪ್ಯಾರಿಟಿ ಇರಬೇಕು ಅನ್ನುವ ಕಾರಣದಿಂದಾಗಿ ಈ IMF ಇಂಟ್ರೊಡ್ಯೂಸ್ ಆಯಿತು. ದೆರ್ ಆರ್ 190 ಮೆಂಬರ್ಸ್. I think I have early specified as 160. It is not 160, 190 members. Okay, 190 ಮೆಂಬರ್ ಕಂಟ್ರೀಸ್ಗಳಿರ್ತವೆ ಇದರ ಅಂಡರಲ್ಲಿ. ಇದು UN ಕಾನ್ಫರೆನ್ಸ್, ಬ್ರೆಟನ್ ವುಡ್ಸ್ ಅಲ್ಲಾದ UN ಕಾನ್ಫರೆನ್ಸ್ ಅಲ್ಲಿ ಇದು ಇಂಟ್ರೊಡ್ಯೂಸ್ ಆಯಿತು. ಆ್ಯಂಡ್ ಇಟ್ ಈಸ್ ಆಲ್ಸೋ ಇಂಟ್ರೊಡ್ಯೂಸ್ಡ್ ಇನ್ July 1944. ಎಲ್ಲ ಡೇಟ್ಸ್, ಪ್ಲೇಸ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ 1944 ಜುಲೈಯಲ್ಲಿ. ಬ್ರೆಟನ್ ವುಡ್ ಕಾನ್ಫರೆನ್ಸ್ ಅಂತ ನಾವು ಕೂಡ ಹೇಳ್ತೇವೆ, UN ಕಾನ್ಫರೆನ್ಸ್. ಬ್ರೆಟನ್ ವುಡ್ ಕಾನ್ಫರೆನ್ಸ್ ಅಂಡರಲ್ಲಿ IMF ಎಸ್ಟಾಬ್ಲಿಷ್ ಆಯಿತು. ಇದರ ಅಂಡರಲ್ಲಿ ನಾವು ಸ್ಪೆಷಲ್ ಡ್ರಾಯಿಂಗ್ ರೈಟ್ಸ್ ಅನ್ನು ನೋಡ್ತೇವೆ, ಅದನ್ನು ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ದೇವೆ. ಇಂಟರ್ನ್ಯಾಷನಲ್ ರಿಸರ್ವ್ ಎಸೆಟ್ ಆಗಿರುತ್ತೆ. ಇದು 1969 ಅಲ್ಲಿ ಬಂತು ಆ್ಯಂಡ್ ಇಟ್ ಈಸ್ ಆಕ್ಟಿಂಗ್ ಆಸ್ ಅ ಸಪ್ಲಿಮೆಂಟ್ ಫಾರ್ all the money reserves which is maintained by the member countries with the IMF. Okay, so I hope you have found this class very useful. ನಿಮಗೆ ಈ ಅಬ್ರಿವೇಷನ್ಸ್ಗಳು ಕಷ್ಟ ಆಗುತ್ತೆ ನೆನಪಿಟ್ಕೊಳ್ಳಿಕ್ಕೆ ಅಂತ ಹೇಳಿದರೆ ಡೈಲಿ ನೀವು ಅಟ್ಲೀಸ್ಟ್ 5 ಅಬ್ರಿವೇಷನ್ಸ್ಗಳನ್ನು, ಅಟ್ಲೀಸ್ಟ್ 5 ಬ್ಯಾಂಕಿಂಗ್ ಟರ್ಮಿನಾಲಜೀಸ್ಗಳನ್ನು ಓದ್ಕೊಂಡು ಹೋಗಿ. ಬೈ ದ ಟೈಮ್ ಯು ವಿಲ್ ಅಪಿಯರ್ ಫಾರ್ ಯರ್ ಎಕ್ಸಾಮಿನೇಷನ್ ನೀವು ಎಲ್ಲ ಬ್ಯಾಂಕಿಂಗ್ ಅಬ್ರಿವೇಷನ್ಸ್ ಹಾಗೂ ನಿಮ್ಮ ಎಲ್ಲ ಬ್ಯಾಂಕಿಂಗ್ ಟರ್ಮಿನಾಲಜೀಸ್ಗಳನ್ನು ಕೂಡ ನೀವು ಓದಿರ್ತೀರಿ. ಹೀಗೆ ನೀವು ಓದುವ ಕಾರಣ ನಿಮ್ಮ ಮೇಲೆ ಒಂದು ಪ್ರೆಷರ್ ಕೂಡ ಬೀಳುವುದಿಲ್ಲ. ಓಕೆ, ಸೊ ದೀಸ್ ಆರ್ ಫ್ಯೂ ಟಿಪ್ಸ್ ಫ್ರಮ್ ಮೈ ಸೈಡ್ ಫಾರ್ ಯು. ಐ ವಿಶ್ ಯು ಆಲ್ ದ ಬೆಸ್ಟ್. ವಿಲ್ ಮೀಟ್ ಯು ಸೂನ್ ವಿತ್ ದ ನೆಕ್ಸ್ಟ್ ಕ್ಲಾಸ್ with the part 2 of this session. Thank you. Thanks for watching. For IAS, KAS,
banking, all competitive exams, recorded lectures and courses. Download Prime Success app from Google's Play Store. Subscribe to our YouTube channel for more such videos.